ಸೌಜನ್ಯ ಹಂತಕ ಸಂತೋಷರಾವ್ ಪರ ಹೋರಾಟ ನಡೆಸಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಡೀಪಾರು ಆಗುವುದಂತೂ ನಿಶ್ಚಿತವಾಗಿದೆ. ಅವರಿಗೆ ಇದ್ದಂತಹ ಎಲ್ಲ ಕಾನೂನಿನ ಬಾಗಿಲುಗಳನ್ನು ಮುಚ್ಚಿ ರಾಜ್ಯ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಮುಂದಕ್ಕೆ ಪುತ್ತೂರು ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸರು ಮತ್ತೊಂದು ಆದೇಶವನ್ನು ಹೊರಡಿಸಬೇಕು. ಆ ಆದೇಶವನ್ನು ಬೆಳ್ತಂಗಡಿ ಪೊಲೀಸರು ಜಾರಿ ಮಾಡಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾವುದೇ ಬಿಲದಲ್ಲಿ ಅಡಗಿಕೊಂಡಿದ್ದರೂ ಅವರನ್ನು ಹುಡುಕಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರಬೇಕು. ಇದು ಸದ್ಯದ ಪರಿಸ್ಥಿತಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಗಡೀಪಾರು ಮಾಡಲು ಮುಖ್ಯವಾಗಿ ಕಾರಣವಾದದ್ದು ಅವರ ಮೇಲಿದ್ದಂತಹ ಹಲವಾರು ಕ್ರಿಮಿನಲ್ ಕೇಸುಗಳು. ಪೊಲೀಸ್ ದಾಖಲೆಗಳ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕಮ್ಯೂನಲ್ ಗುಂಡ. ಅವರ ಮೇಲೆ 30ಕ್ಕೂ ಹೆಚ್ಚು ಪ್ರಕರಣಗಳಿತ್ತು. ಅದರಲ್ಲಿ ಸುಮಾರು 18 ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಖುಲಾಸೆ ಆಗಿದೆ ಅಂದ ಮಾತ್ರಕ್ಕೆ ಅವರು ಆ ಪ್ರಕರಣದಲ್ಲಿ ಶಾಮೀಲಾಗಿಲ್ಲ ಎನ್ನುವುದು ಅರ್ಥ ಅಲ್ಲ. ಪ್ರಕರಣದ ಸಂಬಂಧ ಇದ್ದಂತಹ ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಸರಿಯಾಗಿ ಸಾಕ್ಷ್ಯಗಳನ್ನು ನುಡಿಯದೇ ಇದ್ದುದರಿಂದ ಅವರು ಖುಲಾಸೆಯಾಗಿದ್ದಾರೆ. ಮತ್ತು ಕೆಲವು ಪ್ರಕರಣಗಳು ಅವರ ಮೇಲೆ ವಿಚಾರಣಾ ಹಂತದಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ಜಿಲ್ಲಾ ಎಸ್ ಪಿಯಾಗಿ ಅರುಣ್ ಅವರು ಬಂದಂಥ ಸಂದರ್ಭದಲ್ಲಿ ಜಿಲ್ಲೆಯನ್ನು ಕೋಮು ಭಯ ಮುಕ್ತವನ್ನಾಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸುಮಾರು 36 ಮಂದಿಯ ಒಂದು ಲಿಸ್ಟ್ ಮಾಡಿದರು. ಯಾರೆಲ್ಲ ಕೋಮು ಭಾವನೆಗಳನ್ನು ಕೆರಳಿಸುವಂತಹ, ಕೋಮು ಗಲಭೆಗಳಲ್ಲಿ ಭಾಗಿಗಳಾಗುವಂತಹ ಕೃತ್ಯಗಳಲ್ಲಿ ಒಳಗೊಂಡಿದ್ದವರ ಅಂಥವರನ್ನೆಲ್ಲ ಗಡೀಪಾರು ಮಾಡಬೇಕು ಅಂತ ಒಟ್ಟು ಅದರಲ್ಲಿ ಇದ್ದವರು 36 ಮಂದಿ. 15 ಮಂದಿ ಮುಸ್ಲಿಮರು ಮತ್ತು 21 ಮಂದಿ ಹಿಂದೂಗಳು. ಅದರಲ್ಲಿ ಕೆಲವರು ಪ್ರಮುಖರಿದ್ದರು. ಅವರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಒಬ್ಬರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತೊಬ್ಬರು. ಮುಸ್ಲಿಮರಲ್ಲೂ ಕೆಲವೊಂದು ಪ್ರಮುಖರು ಇದ್ದರು. ಅಷ್ಟೂ ಮಂದಿಗೆ ಗಡೀಪಾರು ನೋಟಿಸು ಆಗಿತ್ತು. ಎಲ್ಲರೂ ಆ ಬಗ್ಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ಗಡೀಪಾರು ನೋಟಿಸನ್ನು ಪ್ರಶ್ನೆ ಮಾಡಿದರು. ಯಾಕಂತ ಹೇಳಿದರೆ ಉಪವಿಭಾಗ ದಂಡಾಧಿಕಾರಿಯರ ನೆಲೆಯಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಮಾಡಿದರು. ಆ ಆದೇಶವನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶಗಳು ಕಾನೂನು ಪ್ರಕಾರ ಇದೆ. ಅದರಿಂದಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಆಕ್ಷೇಪಣೆಯನ್ನು ಸಲ್ಲಿಸಿದರು. 35 ಮಂದಿಯ ಮೇಲೆ ಹೊರಡಿಸಲಾಗಿದ್ದಂಥ ಆದೇಶಕ್ಕೆ ಜಿಲ್ಲಾ ನ್ಯಾಯಾಲಯ ತಡೆ ನೀಡಿತು. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಆದೇಶಕ್ಕೆ ತಡೆ ನೀಡಲಿಲ್ಲ. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು. ಅದರಲ್ಲಿ 18 ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದೆ. ಅದರ ಅಪೀಲ್ ಪೆಂಡಿಂಗ್ ಇದೆ. ಉಳಿದ ಪ್ರಕರಣಗಳು ವಿಚಾರಣಾ ಹಂತದಲ್ಲಿದೆ. ಇಂತಹ ಕೆಲವೊಂದು ಪ್ರಕರಣಗಳು ತನಿಖಾ ಹಂತದಲ್ಲಿದೆ. ವಿಚಾರಣಾ ಹಂತ ಬೇರೆ, ತನಿಖಾ ಹಂತ ಬೇರೆ. ತನಿಖಾ ಹಂತದಲ್ಲಿದೆ. ಯಾಕಂತ ಹೇಳಿದರೆ ಕೆಲವು ತಿಂಗಳ ಹಿಂದೆ ನಡೆದಂತಹ ಕೆಲವು ಪ್ರಕರಣಗಳು ಇದ್ದವು. ಅದು ತನಿಖಾ ಹಂತದಲ್ಲಿದೆ. ಅದರಿಂದಾಗಿ ಜಿಲ್ಲಾ ನ್ಯಾಯಾಲಯ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಗಡೀಪಾರು ಆದೇಶಕ್ಕೆ ತಡೆ ನೀಡಲಿಲ್ಲ. ಅದನ್ನು ಆ ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ರಾಜ್ಯ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ರಾಜ್ಯ ಹೈಕೋರ್ಟು ಆ ಮೇಲ್ಮನವಿಯನ್ನು ಸ್ವೀಕಾರ ಮಾಡಿತ್ತು, ವಿಚಾರಣೆ ನಡೆಸಿತ್ತು. ಕಾನೂನಿನ ನಿಯಮಗಳ ಅನುಸಾರವಾಗಿ ಪುತ್ತೂರು ಉಪವಿಭಾಗಾಧಿಕಾರಿಯವರು ನೋಟಿಸು ಜಾರಿ ಮಾಡಿಲ್ಲ ಎನ್ನುವಂಥ ನ್ಯೂನ್ಯತೆಯನ್ನು ಹಿಡಿದು ರಾಜ್ಯ ಹೈಕೋರ್ಟು ಮರು ಪರಿಶೀಲನೆ ಮಾಡುವಂತೆ ಆದೇಶ ನೀಡಿತು. ಆ ಆದೇಶದ ಅನ್ವಯ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮತ್ತೆ
ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ನೋಟಿಸು ನೀಡಿದ್ದರು. ಮಹೇಶೆಟ್ಟಿ ತಿಮ್ಮರೋಡಿಯವರು ಎ ಸಿ ಅವರ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ವಿವರಣೆಯನ್ನು ನೀಡಿದರು. ಈ ಮಧ್ಯೆ ಎ ಸಿ ಅವರು ಮತ್ತೊಮ್ಮೆ ಆದೇಶ ಮಾಡಿದರು. ಆ ಆದೇಶವನ್ನು ಮಹೇಶೆಟ್ಟಿ ತಿಮ್ಮರೋಡಿಯವರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದರು. ಎರಡನೇ ಬಾರಿಯ ಆದೇಶಕ್ಕೂ ಹೈಕೋರ್ಟು ತಡೆ ನೀಡಿತು, ಮತ್ತು ಪುನರ್ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿತು. ಎ ಸಿ ಅವರು ಮತ್ತೆ ಪರಿಶೀಲನೆ ಮಾಡಿದರು, ಲಭ್ಯ ಮಾಹಿತಿಗಳನ್ನು ಸಂಗ್ರಹಿಸಿದರು, ಗಡೀಪಾರು ಮಾಡುವ ಅನಿವಾರ್ಯತೆ ಏನಿದೆ ಎನ್ನುವುದನ್ನು ವಿವರಿಸಿ ಮತ್ತೆ ಗಡೀಪಾರು ಆದೇಶ ಮಾಡಿದರು. ಆ ಆದೇಶವನ್ನು ಮಹೇಶೆಟ್ಟಿಯವರು ಮತ್ತೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ಎ ಸಿ ಅವರು ಮಾಡಿದ ಎರಡೆರಡು ಆದೇಶಕ್ಕೂ ಹೈಕೋರ್ಟು ಕೆಲವೊಂದು ಕಾನೂನು ನ್ಯೂನ್ಯತೆಗಳನ್ನು ಬೆಟ್ಟು ಮಾಡಿತ್ತು. ಮೂರನೇ ಆದೇಶಕ್ಕೂ ಮಹೇಶೆಟ್ಟಿ ತಿಮ್ಮರೋಡಿಯವರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದರು. ಆದರೆ ಏಕಸದಸ್ಯ ಪೀಠ ಈ ಅಪೀಲನ್ನು ತಿರಸ್ಕಾರ ಮಾಡಿತು. ಯಾಕಂತ ಹೇಳಿದರೆ ಎ ಸಿ ಅವರು ಮಾಡಿದಂಥ ಆದೇಶ ಕಾನೂನುಬದ್ಧವಾಗಿಯೇ ಇದೆ. ಆದ್ದರಿಂದ ಆ ಆದೇಶವನ್ನು ಜಾರಿ ಮಾಡಬೇಕು. ಒಂದು ವೇಳೆ ನೀವು ಪ್ರಶ್ನಿಸುವುದೇ ಆಗಿದ್ದಲ್ಲಿ ಎ ಸಿ ಅವರ ಆದೇಶದ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿ ಸಲ್ಲಿಸಿ ಪುನರ್ ಪರಿಶೀಲನೆಗೆ ಕೋರಬಹುದು ಎನ್ನುವಂಥ ಸೂಚನೆಯನ್ನು ನೀಡಿತು. ಆದರೆ ಮಹೇಶೆಟ್ಟಿ ತಿಮ್ಮರೋಡಿಯವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿ ಮಾಡಿಕೊಳ್ಳದೆ ಏಕಸದಸ್ಯ ಪೀಠ ನೀಡಿದಂಥ ಆದೇಶದ ವಿರುದ್ಧ ದ್ವಿಸದಸ್ಯ ಪೀಠಕ್ಕೆ, ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದರು. ಆ ಮೇಲ್ಮನವಿಯನ್ನು ವಿಚಾರಣೆ ನಡೆಸಿದಂತಹ ವಿಭಾಗೀಯ ಪೀಠ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿತು. ಇನ್ನು ಮಹೇಶೆಟ್ಟಿಯವರಿಗೆ ಕಾನೂನು ಪ್ರಕಾರ ಇರುವಂತಹ ಎಲ್ಲ ಬಾಗಿಲು ಮುಚ್ಚಿದಂತಾಗಿದೆ. ಈ ಗಡೀಪಾರು ಆದೇಶ ಆರಂಭವಾದಂದಿನಿಂದ ಇಂದಿನ ತನಕ, ಅಂದರೆ ಸುಮಾರು 7-8 ತಿಂಗಳುಗಳ ಕಾಲ ಈ ಕಾನೂನಿನ ಜಂಜಾಟ ನಡೀತಲೇ ಇತ್ತು. ಪರಿಣಾಮವಾಗಿ ಅಂತಿಮವಾಗಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತಿಮ್ಮರೋಡಿಯವರನ್ನು ಗಡೀಪಾರು ಮಾಡಲೇಬೇಕಾದ ಅನಿವಾರ್ಯ ವ್ಯಕ್ತಿ ಎನ್ನುವಂತಹ ತೀರ್ಮಾನಕ್ಕೆ ಬಂದು ಆದೇಶ ನೀಡಿದೆ. ಇಂಥ ಸಂದರ್ಭದಲ್ಲಿ ಎ ಸಿ ಅವರ ಆದೇಶ ಊರ್ಜಿತದಲ್ಲಿದೆ. ಎ ಸಿ ಅವರ ಆದೇಶ ಯಾವತ್ತಿನಿಂದ ಊರ್ಜಿತದಲ್ಲಿದೆ ಅಂತ ಹೇಳಿದರೆ, ಮೊನ್ನೆ ಹೈಕೋರ್ಟಿನ ವಿಭಾಗೀಯ ಪೀಠ ಮೇಲ್ಮನವಿಯನ್ನು ವಜಾ ಮಾಡುವವರೆಗೂ ಸಹ ಆ ಆದೇಶ ಊರ್ಜಿತದಲ್ಲೇ ಇತ್ತು. ಆ ಆದೇಶಕ್ಕೆ ಯಾವುದೇ ತಡೆ ಇರಲಿಲ್ಲ. ಪೊಲೀಸರು ಯಾವುದೇ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಬಹುದಿತ್ತು. ಮಹೇಶೆಟ್ಟಿಯವರನ್ನು ಹಿಡಿದು ಕೊಂಡೋಗಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಬಿಟ್ಟು ಬರಬಹುದಿತ್ತು. ದಾಖಲೆಗಳನ್ನು ತಯಾರಿಸಿ ಮಾನ್ಯ ಹೈಕೋರ್ಟಿನ ಗಮನಕ್ಕೆ ತರ್ಬೋದಿತ್ತು. ಆದರೆ ಪೊಲೀಸರು ಮಾಡಲಿಲ್ಲ. ಯಾಕಂತ ಹೇಳಿದರೆ ಮಹೇಶೆಟ್ಟಿ ತಿಮ್ಮರೋಡಿಯವರು ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲಿಲ್ಲ. ಬೆಳ್ತಂಗಡಿ ಪೊಲೀಸರು ವಾರಕ್ಕೊಮ್ಮೆಯೋ ವಾರಕ್ಕೆ 2 ಬಾರಿಯೋ ಮಹೇಶೆಟ್ಟಿ ತಿಮ್ಮರೋಡಿಯವರ ಮನೆಗೆ ಹೋಗುತ್ತಿದ್ದದ್ದು ಹೌದು. ಅವರ ಮನೆಯ ಸುತ್ತಮುತ್ತಲಿನ ಮನೆಯವರ ಹತ್ರ ಮಾತನಾಡುತ್ತಿದ್ದದ್ದು ಹೌದು. ಮಹೇಶೆಟ್ಟಿಯವರು ಬಂದರೆ ಮಾಹಿತಿ ನೀಡಿ ಅಂತ ಕೇಳಿಕೊಳ್ಳುತ್ತಿದ್ದದ್ದು ಹೌದು. ಆದರೆ ಗಂಭೀರವಾಗಿ ಮಹೇಶೆಟ್ಟಿಯವರನ್ನು ಅವರು ಹುಡುಕ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಮಹೇಶೆಟ್ಟಿ ತಿಮ್ಮರೋಡಿಯವರು ಯಾವುದೇ ಗಂಭೀರ ಪ್ರಕರಣದಲ್ಲಿ ಆರೋಪಿಯಾಗಿರಲಿಲ್ಲ. ಕೊಲೆ, ದರೋಡೆ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದರೆ ಮಾತ್ರ ಪೊಲೀಸರು ಪ್ರಯತ್ನ ಪಟ್ಟು ಹುಡುಕಲು ಹೊರಡುವುದು. ಇಂತಹ ಸಿವಿಲ್ ಸಂಬಂಧಿತ ವ್ಯಾಜ್ಯಗಳು, ಸರ್ಕಾರಿ ಆದೇಶಗಳು ಇಂಥಗಳನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಅಷ್ಟು ನಿಖರವಾಗಿ ಪ್ರಯತ್ನಪಟ್ಟು ಕರ್ತವ್ಯವನ್ನು ನಿಭಾಯಿಸುವುದಿಲ್ಲ. ಅದು ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ವರವಾಗಿದೆ. ಯಾವುದೇ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯವರನ್ನು ಪೊಲೀಸರು ಗಡೀಪಾರು ಮಾಡಬಹುದು. ಯಾಕಂತ ಹೇಳಿದರೆ ಪೊಲೀಸರನ್ನು ಹೊರತುಪಡಿಸಿದರೆ ಮಹೇಶೆಟ್ಟಿ ತಿಮ್ಮರೋಡಿಯವರನ್ನು ಯಾರು ಸಾರ್ವಜನಿಕರು ಹಿಡಿದು ತಂದು ಎ ಸಿ ಅವರ ಮುಂದೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪೊಲೀಸರೇ ನಿಲ್ಲಿಸಬೇಕು, ಅವರೇ ಆ ಆದೇಶವನ್ನು ಜಾರಿ ಮಾಡಬೇಕು. ಪೊಲೀಸರು ಸಹ ಮಹೇಶೆಟ್ಟಿ ತಿಮ್ಮರೋಡಿಯವರ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇತ್ತಿನಿಂದಲಿತ್ತಲೂ ಈಗಲೂ ಇದೆ.
ಆ ಕಾರಣಕ್ಕಾಗಿ ಅವರನ್ನು ಹುಡುಕುವುದಿಲ್ಲ ಎನ್ನುವಂತಹ ಮಾಹಿತಿಗಳು ಇವೆ. ಆದರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಮಹೇಶ್ ತಿಮ್ಮರೋಡಿಯವರು ಸುಳ್ಯ ಸಮೀಪದ ಒಂದು ಮನೆಯಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಗಳಿವೆ. ಉಜಿರೆ ಪರಿಸರದಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವಂತಹ ಕೇರಳ ಮೂಲದ ವ್ಯಕ್ತಿಯೊಬ್ಬರ ಫಾರ್ಮ್ ಹೌಸಿನಲ್ಲಿ ಮಹೇಶ್ ತಿಮ್ಮರೋಡಿ ಇದ್ದಾರೆ ಅಂತಲೂ ಹೇಳುವವರಿದ್ದಾರೆ. ಉಜಿರೆ ಸಮೀಪದ ಸೂರ್ಯ ದೇವಸ್ಥಾನದ ಬಳಿಯ ವಸತಿ ಗೃಹವೊಂದನ್ನು ನಿರ್ವಹಣೆ ಮಾಡುತ್ತಿರುವವರು ಮಹೇಶ್ ತಿಮ್ಮರೋಡಿಯವರಿಗೆ ಆಶ್ರಯ ಕೊಟ್ಟಿದ್ದಾರೆ. ಅವರಿಗೆ ಅವರ ಮನೆಯಿಂದಲೇ ಊಟ ತಿಂಡಿ ಎಲ್ಲವೂ ಸಪ್ಲೈ ಆಗ್ತದೆ ಎನ್ನುವಂಥ ಮಾಹಿತಿಗಳು ಇವೆ. ಯಾಕಂತೇಳಿ ಮಹೇಶ್ ತಿಮ್ಮರೋಡಿಯವರು ಇತ್ತೀಚಿನ ವರ್ಷಗಳಲ್ಲಿ ತನ್ನ ಆಹಾರ ಸೇವನೆಯ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟು. ಮೊದಲೆಲ್ಲ ಅವರು ಮಾಂಸಾಹಾರವನ್ನು ಸೇವಿಸ್ತಿದ್ರು, ಮದ್ಯಪಾನವನ್ನು ಮಾಡುತ್ತಿದ್ದರು, ಎಲ್ಲವೂ ಇತ್ತು. ಆದರೆ ಆ ಮದ್ಯಪಾನವನ್ನಾಗಲಿ ಮಾಂಸಾಹಾರ ಸೇವನೆಯಾಗಿ ಅವರು ತ್ಯಜಿಸಿ ಹಲವು ವರ್ಷಗಳು ಆಗಿದೆ. ಆದ್ದರಿಂದಾಗಿ ಅವರು ಮನೆಯ ಊಟ ಬಿಟ್ಟರೆ ಹೊರಗಿನಿಂದ ಅವರು ಊಟ ಸೇವಿಸ್ತಿಲ್ಲ. ಅದರಿಂದಾಗಿ ಅವರ ಮನೆಯಿಂದಲೇ ಊಟ ಹೋಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಇವೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಭೂಗತರಾಗಿದ್ದಾರೆ ಎನ್ನುವಂಥ ಅಂಶ ಸ್ಪಷ್ಟವಾಗ್ತದೆ. ಆದರೆ ಯಾವುದೇ ಕ್ಷಣದಲ್ಲೂ ಪೊಲೀಸರು ಅವರನ್ನು ಗಡೀಪಾರು ಮಾಡಬಹುದು. ಆದರೆ ಗಡೀಪಾರಿನ ಆದೇಶಕ್ಕೆ ನಿರ್ದಿಷ್ಟ ದಿನಾಂಕ ಇದೆ. ಆರಂಭದಲ್ಲಿ ಮಹೇಶ್ ತಿಮ್ಮರೋಡಿಯವರನ್ನು 1 ವರ್ಷದ ಮಟ್ಟಿಗೆ ಗಡೀಪಾರು ಮಾಡಿರುವುದು. ಈಗಾಗಲೇ ಆ ಆದೇಶಕ್ಕೆ 8 ತಿಂಗಳು ಕಳೆದಿದೆ. ಅಂದರೆ 8 ತಿಂಗಳು ಮುಗಿಯಿತು ಅಂತಾಯಿತು. ಕಳೆದ ಬಾರಿ ಆದೇಶ ಮಾಡುವಾಗ 6 ತಿಂಗಳು ಕಳೆದಿತ್ತು. ಆದ್ದರಿಂದಾಗಿ ಆ ಆದೇಶದಲ್ಲಿ 6 ತಿಂಗಳ ಮಟ್ಟಿಗೆ ಗಡೀಪಾರು ಅಂತ ಇತ್ತು. ಈಗ ಆ ಆದೇಶ ಆಗಿ ಮತ್ತೆ 2 ತಿಂಗಳು ಕಳೆದಿದೆ. ಇನ್ನೂ ಉಳಿದಿರುವುದು 4 ತಿಂಗಳು. ಆದ್ದರಿಂದ 4 ತಿಂಗಳಲ್ಲಿ ಮಹೇಶ್ ತಿಮ್ಮರೋಡಿಯವರು ಪೊಲೀಸರ ಕೈಗೆ ಸಿಕ್ಕದೇ ಇದ್ದಲ್ಲಿ, ಗಡೀಪಾರು ಆದೇಶ ಜಾರಿಯಾಗದೇ ಇದ್ದಲ್ಲಿ ಸ್ವಯಂ ಚಾಲಿತವಾಗಿ ಆ ಗಡೀಪಾರು ಆದೇಶ ರದ್ದಾಗುತ್ತದೆ. ಯಾಕಂದರೆ ಆ ಡೇಟಿನ ಬಳಿಕ ಆ ಗಡೀಪಾರು ಆದೇಶಕ್ಕೆ ಬೆಲೆ ಇರುವುದಿಲ್ಲ. ಮತ್ತೆ ತಿಮ್ಮರೋಡಿಯವರು ಬಂದರೆ ಅವರ ಮೇಲೆ ಮತ್ತೆ ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕು. ಆಗ ಈ ಗಡೀಪಾರು ಆದೇಶದ ಪ್ರಕ್ರಿಯೆಗಳಲ್ಲಿ ಯಾವ ಎಲ್ಲ ನ್ಯೂನತೆಗಳಿತ್ತು ಅದನ್ನೆಲ್ಲ ಸರಿಪಡಿಸಿಕೊಂಡು ಮತ್ತೆ ಗಡೀಪಾರು ಆದೇಶ ಮಾಡಿದರೆ ಆ ಸಂದರ್ಭದಲ್ಲಿ ಗಡೀಪಾರು ಆಗಬಹುದು. ಆದರೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಹೇಶ್ ತಿಮ್ಮರೋಡಿಯವರು ನಡೆಸದೇ ಇದ್ದಲ್ಲಿ, ಈಗ 8 ತಿಂಗಳಲ್ಲಿ ಅವರು ಯಾವ ರೀತಿಯಲ್ಲಿ ಇದ್ದಾರೆ ಅದೇ ರೀತಿಯಲ್ಲಿ ಮುಂದುವರಿದರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದು ಸಾಧ್ಯ ಇಲ್ಲ. ಅಂತೂ ಇಂತೂ ಅವರ ತಲೆ ಮೇಲೆ ಒಂದು ತೂಗುಗತ್ತಿ ಇದೆ. ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದಂತಹ ಪ್ರಕರಣದ SIT ತನಿಖೆ ನಿಧಾನವಾಗಿ ಮೇಲೇಳುತ್ತಿದೆ. ಈ ತಿಂಗಳು ಆ ಪ್ರಕರಣದಲ್ಲಿ ಸಲ್ಲಿಸಿದಂತಹ ಪ್ರಾಥಮಿಕ ವರದಿಯನ್ನು ನ್ಯಾಯಾಲಯ ಕಾನ್ಸಿಗೇಬಲ್ ಸ್ವೀಕರಿಸುವ ಸಾಧ್ಯತೆಗಳಿವೆ. ಸ್ವೀಕರಿಸಿದರೆ ಅದರಲ್ಲಿ ಆರೋಪಿಗಳಾಗಿ ಗುರುತಿಸಲ್ಪಟ್ಟವರಲ್ಲಿ ಮಹೇಶ್ ತಿಮ್ಮರೋಡಿಯವರು ಪ್ರಮುಖರು. ಅದರಿಂದ ಅವರಿಗೂ ಸಮನ್ಸ್ ಬರುವ ಸಾಧ್ಯತೆಗಳು ಇರ್ತದೆ. ಅಂತೂ ಇಂತೂ ಸೌಜನ್ಯ ಹೆಸರಿನಲ್ಲಿ ಆಕೆಯನ್ನು ಕೊಂದವನ ಪರವಾಗಿ ಹೋರಾಟ ರೂಪಿಸಿದಂತಹ ಮಹೇಶ್ ತಿಮ್ಮರೋಡಿಯವರಿಗೆ ಈ ಕಾನೂನಿನ ಜಂಜಾಟ ತಪ್ಪಿದ್ದಲ್ಲ ಎನ್ನುವುದಂತೂ ಸ್ಪಷ್ಟ.